ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಈ ಎಮೋಷನಲ್ ಉದ್ವೇಗವುಳ್ಳವರಾಗಿ ಆರಾಧನೆ ಮಾಡಿ ನಾವು ದೇವರನ್ನು ಏನಾದರೂ ನಾವು ರೂಪಾಂತರ ಮಾಡಲಿಕ್ಕೆ ನಮಗೆ ಸಾಧ್ಯವಿಲ್ಲ. ಇತ್ತೀಚಿನ ದಿನಗಳಲ್ಲಿ ಇವತ್ತು ದೇವರ ವಾಕ್ಯ ನೋಡುತ್ತಾ ಇವೆ, ದಾವೀದನು ನಾನು ನಗುತ್ತಾ, ನಾನು ಆನಂದಿಸುತ್ತಾ, ಆನಂದ ಭಾವದೊಡನೆ ನಾನು ದೇವರನ್ನು ಆರಾಧಿಸ್ತೇನೆ. ಆದರೆ ಇವತ್ತು ಲಾಫಿಂಗ್ ಸ್ಪಿರಿಟ್, ಲಾಫಿಂಗ್ ವರ್ಷಿಪರ್ ಆಗಿ ಇವತ್ತು ನಗುವಿಕೆ, ಹುಚ್ಚುತನದ ನಗುವಿಕೆಯೊಂದಿಗೆ ಇವತ್ತು ನಗುತ್ತಾ 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 ಲಾಫಿಂಗ್ ಸ್ಪಿರಿಟ್ದೊಂದಿಗೆ ಆರಾಧಿಸ್ತಾ ಇಲ್ಪಡ, ಅದನ್ನು ದೇವರು ಮೆಚ್ಚುವುದಿಲ್ಲ. ಸತ್ಯವೇದವು ಕೂಡ ಅದನ್ನು ಅಪೇಕ್ಷಿಸುವುದಿಲ್ಲ. ದೇವರ ವಾಕ್ಯವನ್ನು ನಾನು ನಾಟ್ಯವಾಡುತ್ತಾ ನನ್ನ ದೇವರನ್ನು ಆರಾಧಿಸ್ತೇನೆ. ಇವತ್ತು ನಾಟ್ಯ ಮಾಡುವಿಕೆ, ನಾಟ್ಯ ಅದು ಹಾರುವಂಥ ಒಬ್ಬೊಂದು ನಾವು ನೋಡ್ತೇವೆ, ವಿಕಾರವಾಗಿ ಹಾರುವ, ಕುಣಿಯುವ, ತನ್ನ ಶರೀರದ ಮೇಲೆ ತನ್ನ ಗಮನವಿಲ್ಲದೆ ವಿಕೃತವಾಗಿ ಹಾರುತ್ತಾ ನಾಟ್ಯವಾಡುವಂಥ ಕುಣಿಯಲ್ಪಡುವಿಕೆ, ಅದು ಗಲಿಬಿಲಿಗೆ ನಮ್ಮ ದೇವರ ಕಾರಣವುಳ್ಳ ಸಮಾಧಾನಕ್ಕೂ ನೀತಿಗೂ ತಿದ್ದುಪಾಟಿಗೂ ಕ್ರಮವಾಗಿಯೂ ಉತ್ತಮವಾಗಿಯೂ ಭಕ್ತಿಪೂರ್ವಕವಾಗಿಯೂ ಮಾಡುವ ಕಾರ್ಯಕ್ಕಾಗಿ ಕರ್ತನು ನಮ್ಮನ್ನು ಕರೆದಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಉದ್ವೇಗವುಳ್ಳವರಾಗಿ, ಏನನ್ನು ಉದ್ವೇಗವು ಅದು ದೇವರಾತ್ಮನಿಂದ ಬರುವಂಥದ್ದಲ್ಲ, ಉದ್ವೇಗವು ಅದು ದುರಾತ್ಮನಿಂದ ಬರುವಂಥದ್ದಾಗಲ್ಪಟ್ಟಿದೆ. ದೇವರಾತ್ಮನಿಂದ ಬರುವಂಥದ್ದು ಅದು ಆನಂದಕರವಾಗಿಯೂ, ಅದು ಪರಮಾನಂದವಾಗಿಯೂ, ಅದು ಸಂತೋಷಕರವಾಗಿಯೂ, ಅದು ನಮಗೆ ಉಜ್ಜೀವನವು ಕೊಡುವಂಥದ್ದಾಗಿಯೂ, ಅದು ಆ ಕರ್ತನಲ್ಲಿ ಒಂದು ಆತ್ಮೀಕವಾಗಿ ಆನಂದಿಸುವಾಗಿ, ಆತ್ಮದ ಭಾವದಲ್ಲಿಯೇ ನಾವು ತೇಲಾಡುವಂಥ ಆನಂದವುಳ್ಳವರಾಗಿ ಇರುವ ಹಾಗೆ ನಮ್ಮನ್ನು ನಡೆಸುವಂಥದ್ದಾಗಲ್ಪಟ್ಟಿದೆ. ಹಲ್ಲೆಲೂಯಾ. ಆದ್ದರಿಂದ ನಾವು ನೋಡುತ್ತೇವೆ, ಇವತ್ತು ಆರೋನನ ಮಕ್ಕಳು ಇವತ್ತು ನಾದಾಬ್, ಅಬಿಹೋರ ಹಾಗೆ ಇಲ್ಲಿ ಆ ಜನರು ಮಾಡಿದ ರೀತಿಯಲ್ಲಿ, ಮಿರ್ಯಾಮಳು ಮಾಡಿದ ರೀತಿಯಲ್ಲಿ ಇವತ್ತು ನಾವು ಆರಾಧಿಸುವವರು ನಾವು ಆಗಿರಬಾರದು. ದೇವರಿಗೆ ಸ್ತೋತ್ರವಾಗಲ್ಪಡಲಿ.